ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ ವೀಕ್ಷಕರೇ, ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದನ. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತುಲ ದೋಷ ಅಂದರೆ ಏನು, ಇದರಿಂದಾಗುವ ಪರಿಣಾಮಗಳೇನು, ಹಾಗೆಯೇ ಇದಕ್ಕೆ ಪರಿಹಾರ ಕ್ರಮಗಳೇನು, ಹಾಗೆ ಇದರ ಜೊತೆ ಈ ದಿನದ ವಿಶೇಷತೆ ಮತ್ತು ರಾಶಿಫಲಗಳ ಕುರಿತು ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷ್ಯರು, ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರಾದ ಡಾಕ್ಟರ್ YSK ಆಚಾರ್ಯ ಗುರುಗಳು. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಅಸ್ಮದ್ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯ ರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಮೊದಲಿಗೆ ಈ ದಿನದ ವಿಶೇಷತೆಯನ್ನು ತಿಳಿಸಿಕೊಡಿ. ಖಂಡಿತ. ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಾಂಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ನೋ ದತ್ತಃ ಪ್ರಚೋದಯಾತ್. ಸಮಸ್ತ ವೀಕ್ಷಕರಿಗೂ ಹಾಗೆ ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ಅನ್ನದಾತನಿಗೂ ಹಾಗೆ ದೇಶವನ್ನು ಕಾಯುವ ಪ್ರತಿಯೊಬ್ಬ ಸನ್ಮಿತ್ರನಿಗೂ ಕೂಡ ವಿಶೇಷವಾಗಿ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಿ ಅವರ ಎಲ್ಲರ ಬೇಡಿಕೆಗಳನ್ನು ಕೂಡ ಜಗದಂಬೆ ನೆರವೇರಿಸಲಿ ಅಂತೇಳಿ ಅವಳಲ್ಲಿ ಅನನ್ಯವಾಗಿ ಪ್ರಾರ್ಥಿಸಿ, ಇವತ್ತಿನ ದಿನವನ್ನು ನೋಡಿದಾಗ ಪೂರ್ವಾಭಾದ್ರ ನಕ್ಷತ್ರ ಗುರುವಾರ ಇರತಕ್ಕಂಥದ್ದು ವಿಶೇಷವಾಗಿ, ಅದರಲ್ಲೂ ಕೂಡ ವಿಶ್ವಾವಸುನಾಮ ಸಂವತ್ಸರದ ಉತ್ತರಾಯಣಿ ಶಿಶಿರ ಋತುವಿನ ಫಾಲ್ಗುಣ ಮಾಸ, ಇನ್ನು ವಿಶೇಷವಾಗಿ ಪೂರ್ವಾಭಾದ್ರ ನಕ್ಷತ್ರ ಗುರುವಾರ, ದಿನದ ಕಾರಕನೂ ಗುರುವೇ ಆಗಿದ್ದಾನೆ, ಜೊತೆಗೆ ನಕ್ಷತ್ರಕಾರಕನೂ ಗುರುವೇ ಆಗಿದ್ದಾನೆ, ದ್ವಿತೀಯ ತಿಥಿ ಇರತಕ್ಕಂಥದ್ದು. ಹಾಗಾಗಿ ಏನಪ್ಪ ಇವತ್ತಿನ ದಿವಸ ವಿಶೇಷವಾಗಿ ಯಂತ್ರ ಮಂತ್ರ ತಂತ್ರ ಅಂತಕ್ಕಂಥ ನಮ್ಮ ಪೂಜಾನುಷ್ಠಾನ ಪದ್ಧತಿಗಳಲ್ಲಿ ಒಂದಷ್ಟು ಸುಲಭ ಮಾರ್ಗಗಳು, ಒಂದಷ್ಟು ಕಠಿಣ ಮಾರ್ಗಗಳು, ಇನ್ನೊಂದಷ್ಟು ಕಠಿಣತಮವಾಗಿರ್ತಕ್ಕಂಥ ಮಾರ್ಗಗಳಿರುತ್ತೆ. ಆದರೆ ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬರೂ ಕೂಡ ಮನೆ ಅಂತಕ್ಕಂಥದ್ದು ನಿರಂತರವಾಗಿ ಮನೆ ಪ್ರಶಾಂತತೆ ಇರಬೇಕು ಅಂತಕ್ಕಂಥದ್ದು, ಮನೆಯಲ್ಲಿ ಸಾವಧಾನ ಇರಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಬಯಕೆ ಆಗಿರುತ್ತೆ. ಹಾಗಿದ್ದಾಗ ಆ ಬಯಕೆಗೆ ಕಾರಣೀಭೂತರಾಗಿರ್ತಕ್ಕಂಥದ್ದು ಧನಾತ್ಮಕ ಚಿಂತೆಗಳಿದ್ದಾಗ ಸಹಜವಾಗಿ ಅದು ಮನೆಯಲ್ಲಿ ಶಾಂತತೆ ಅಂತಕ್ಕಂಥದ್ದಿರುತ್ತೆ. ಇನ್ನೊಂದಷ್ಟು ನಕಾರಾತ್ಮಕ ದೋಷಗಳಿದ್ದಾಗ ಮನೆಯಲ್ಲಿ ಎಲ್ಲವೂ ಇದ್ದಾದಿಯೂ ಏನೋ ಒಂದು ಕೊರತೆ ಇರತಕ್ಕಂಥದ್ದು, ಮನೆಯಲ್ಲಿ ಏನೋ ಅಚಲವಾಗಿರತಕ್ಕಂಥ ಶಕ್ತಿ ನಿಮ್ಮನ್ನು ಸ್ಥಿರವಾಗಿ ಇರಲಿಕ್ಕೆ ಬಿಡದೇ ಇರತಕ್ಕಂಥದ್ದು, ಈ ರೀತಿ ಮನಸ್ಸಿನ ಮೇಲೆ ಬೀರಬಹುದಾಗಿರ್ತಕ್ಕಂಥ ಸಮಸ್ತ ವಿಧವಾದ ದೋಷಾದಿಗಳನ್ನು ನಿವೃತ್ತಿ ಮಾಡತಕ್ಕಂಥದ್ದು ವಿಶೇಷವಾಗಿ ಮನಃಕಾರಕನಾಗಿರ್ತಕ್ಕಂಥ ಚಂದ್ರನು. ಈಗ ಪಂಚ ಗ್ರಹಗಳ ಕೂಟ ಇರತಕ್ಕಂಥದ್ದು ಕುಂಭರಾಶಿಯಲ್ಲಿ ಸ್ವಲ್ಪ ಮಾನಸಿಕ ಒತ್ತಡಗಳಿರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಮನೆಯಲ್ಲಿರ್ತಕ್ಕಂಥ ಈ ನಕಾರಾತ್ಮಕ ದೋಷಾದಿಗಳನ್ನು ಹೇಗೆ ಪ್ರಕೃತಿ ಮಡಲಲ್ಲಿರ್ತಕ್ಕಂಥ ವನಸ್ಪತಿಗಳನ್ನು ತಂದು ಮನೆಯಲ್ಲಿಟ್ಟು ಆ ಮನೆಯನ್ನು ಹೇಗೆ ನೀವು ಆನಂದಮಯವಾಗಿ ಧನಾತ್ಮಕವಾದಂಥ ವೃದ್ಧಿಯನ್ನು ಪಡ್ಕೊಳ್ಬಹುದು ಅಂತಕ್ಕಂಥದ್ದು ವಿಶೇಷತೆ. ಏನಪ್ಪ ಅಂದರೆ ಪೂರ್ವಾಭಾದ್ರ ನಕ್ಷತ್ರ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ಗುರುವಿನ ನಕ್ಷತ್ರ. ಈ ನಕ್ಷತ್ರದ ದಿವಸ ಮುಖ್ಯವಾಗಿ ನೆಗ್ರೋಧ ಅಂದರೆ ನಾವು ಆಲದ ಮರದ ಒಂದು ಅಷ್ಟು ಏನಪ್ಪ ಅಂದರೆ ಕಟ್ ಮಾಡ್ಕೊಂಡು ಬಂದು ಆಲದ ಮರದ ಒಂದು ಕೊಂಬೆಯನ್ನು ಕಟ್ ಮಾಡಿ ಸಣ್ಣದಾಗಿರ್ತಕ್ಕಂಥ ತುಂಡುಗಳನ್ನು ಮಾಡಿ, ಆ ನಂತರ ಅಂದರೆ ಎಲ್ಲವೂ ಕೂಡ ನಿಮ್ಮ ಮುಷ್ಟಿ ಪ್ರಮಾಣದಲ್ಲಿ ಇರಬೇಕು. ಏನೆಲ್ಲ ನಾನು ಈ ಒಂದು ಹೇಳ್ತಾ ಇದ್ದೀನಿ, ಪುಣ್ಯತಮವಾಗಿರ್ತಕ್ಕಂಥ ವೃಕ್ಷಗಳು, ಈ ವೃಕ್ಷಗಳ ಇರತಕ್ಕಂಥ ಕೊಂಬೆಗಳಲ್ಲಿ ಸಣ್ಣದಾಗಿರ್ತಕ್ಕಂಥದ್ದನ್ನು ಕಟ್ ಮಾಡಿಕೊಂಡು, ಮೊದಲನೇದಾಗಿ ಆಲದ ಮರದ ಒಂದು ಕೊಂಬೆಯಲ್ಲಿ ಸಣ್ಣದಾಗಿರ್ತಕ್ಕಂಥ ಕೊಂಬೆಗಳನ್ನು ಕಟ್ ಮಾಡ್ಕೊಳ್ಳಿ. ಎರಡನೇದಾಗಿ ಬೇವಿನ ಮರ, ಮೂರನೇದಾಗಿ ಅರಳಿ ಮರ, ನಾಲ್ಕನೇದಾಗಿ ಔದುಂಬರ ಮರ ಅಂದರೆ ಹತ್ತಿ ಮರ, ಐದನೇದಾಗಿ ಉತ್ತರಣೆ ಕಡ್ಡಿ. ಈ 5 ಸೇರಿಸಿ ಮನೆಯಲ್ಲಿ ಅರಿಶಿಣದ ಬಟ್ಟೆಯನ್ನು ಕಟ್ಟಿ, ನಾವು ಸಹಜವಾಗಿ ಅಂಕೋಲ ಕಡ್ಡಿಯನ್ನು ಮನೆಯ ಮೇಲೆ ಅಂದರೆ ಮುಖ್ಯದ್ವಾರದ ಮೇಲೆ ಕಟ್ತೀವಿ. ಹಾಗಾಗಿ ಅದೇ ಸ್ಥಾನದಲ್ಲಿ ಮನೆಗೆ ಕೆಳಗೆ ಬೀಳುವ ಹಾಗೆ ಆ ಒಂದು ಈ 5 ಕಡ್ಡಿಗಳನ್ನು ಅರಿಶಿಣದ ಬಟ್ಟೆಯಲ್ಲಿ ಸುತ್ತಿ ಮನೆಯ ಒಳಗಡೆ, ಹೊರಗಡೆ ಅಲ್ಲ ಮನೆಯ ಒಳಗಡೆ ಕಟ್ಟೋದ್ರಿಂದ ನಿಮ್ಮ ಎಲ್ಲ
ಧನಾತ್ಮಕವಾಗಿರ್ತಕ್ಕಂಥ ಚಿಂತೆಗಳು ದೂರ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ನಕಾರಾತ್ಮಕ ಚಿಂತೆಗಳು ದೂರ ಆಗ್ತಕ್ಕಂಥದ್ದಾಗಿರುತ್ತೆ. ಇದನ್ನು ಅನುಭವಪೂರ್ವಕವಾಗಿ ನಾನೊಂದಷ್ಟು ಒಂದು ಅನುಭವವನ್ನು ಮಾಡಿದಾಗ, ಒಂದಷ್ಟು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ಫಲ ಬಂದಿದೆ. ಹಾಗಾಗಿ ಈ ಎಲ್ಲ ವೀಕ್ಷಕರಿಗೂ ಕೂಡ ಅದು ಅನುಕೂಲಕರವಾಗಿರಲಿ ಅಂತೇಳಿ ಆ ಸದುದ್ದೇಶದಿಂದ ಈ ಒಂದು ಪರಿಹಾರವನ್ನು ತಿಳಿಸ್ತಾ ಇದ್ದೇನೆ. ಮಾಡಿ ಶುಭವಾಗಲಿ. ಖಂಡಿತ ಗುರುಜಿ, ನೀವು ಈ ದಿನದ ರಾಶಿ ಫಲಗಳ ಕುರಿತು ತಿಳಿಸ್ಕೊಡಿ. ಖಂಡಿತ. ಗ್ರಹಗಳ ಪ್ರಾರ್ಥನೆ ನಿತ್ಯ ನಿರಂತರವಾಗಿ ಇವತ್ತಿನ ದಿವಸ, ಅದರಲ್ಲೂ ಕೂಡ ಗುರುಗಳ ಪ್ರಾರ್ಥನೆ ಅತ್ಯಂತ ಶ್ರೇಷ್ಠಪ್ರದವಾಗಿರತಕ್ಕಂಥದ್ದು. ಒಂದು ಎಚ್ಚರಿಕೆಯ ಏನಪ್ಪ ಅಂದರೆ, ಈಗ ಪಂಚ ಗ್ರಹಗಳ ಕೂಟ ಕುಂಭರಾಶಿಯಲ್ಲಿ ಸರ್ವಬಾಧಕ, ಅಂದರೆ ಕಾಲಪುರುಷನ ಜಾತಕದಲ್ಲಿ 11ನೇ ಭಾವದಲ್ಲಿ ಸರ್ವ ಬಾಧಕ ಸ್ಥಾನವಾಗಿರ್ತಕ್ಕಂಥ ಕುಂಭರಾಶಿಯಲ್ಲಿ ಒಂದಷ್ಟು ಪಂಚಗ್ರಹಗಳು ಯುಕ್ತವಾಗಿರ್ತಕ್ಕಂಥದ್ದಾಗಿದೆ. ಅದರಲ್ಲೂ ಕೂಡ ಇನ್ನು ಇವತ್ತು ಚಂದ್ರನು ಪರಿವರ್ತನೆ ಆಗ್ತಾನೆ. ಆದರೂ ಕೂಡ ಈ ಒಂದು ಸಂದರ್ಭದಲ್ಲಿ ಎಚ್ಚರಿಕೆ ವಹಿಸಬೇಕಾಗಿರ್ತಕ್ಕಂಥದ್ದು ನಿರಂತರವಾಗಿ ನನ್ನ ಪ್ರಾರ್ಥನೆ ಏನಪ್ಪ ಅಂದರೆ, ವಾಹನ ಚಾಲನೆ ಮಾಡಬೇಕಾದ್ರೆ ಅಜರಾಗತೆ ಅಂತಕ್ಕಂಥದ್ದನ್ನು ದೂರ ಇಡಿ. ಜಾಗ್ರತೆಯಿಂದ ವಾಹನ ಚಾಲನೆಯನ್ನು ಮಾಡಿ. ಮಾರ್ಗ ಮಧ್ಯದಲ್ಲಿ ಏನೋ ಬೇಕು ಬೇಡವಾದದ್ದನ್ನು ಮನಸ್ಸಿನಲ್ಲಿಟ್ಕೊಂಡು ವಾಹನ ಚಾಲನೆಯನ್ನು ಮಾಡಬೇಡಿ. ಏಕೆಂದರೆ ನಿಮ್ಮ ಕುಟುಂಬದ ಸಂಪೂರ್ಣವಾದ ಜವಾಬ್ದಾರಿ ನಿಮ್ಮ ಮೇಲೆ ಇರತಕ್ಕಂಥದ್ದಾಗಿರುತ್ತೆ. ಮೊಬೈಲನ್ನು ಸಾಧ್ಯವಾದಷ್ಟು ಕಡಿಮೆ ಬಳಕೆಯನ್ನು ಮಾಡಿಕೊಳ್ಳಿ. ಅನಿವಾರ್ಯತೆ ಇದ್ದಾಗ ಗಾಡಿಗಳನ್ನು ಅಂದರೆ ಟೂ ವೀಲರಲ್ಲಿ, ಎಸ್ಪೆಷಲಿ ಟೂ ವೀಲರ್ನವರು ಸ್ವಲ್ಪ ಏನಂದರೆ ಅದಕ್ಕೆ ನೀವು ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥದ್ದು ಅತಿ ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕೆಂದರೆ ತುಂಬ ನಿರಂತರವಾಗಿ, ಯಾಕೆಂದರೆ ಈ ಒಂದು ಸಮಯ ಇದೆ ಅಲ್ವಾ, ಗ್ರಹಣದ ಪ್ರಭಾವ ಜೊತೆಗೆ ಪಂಚಗ್ರಹಗಳ ಕೂಟ ಇರ್ತಕ್ಕಂಥದ್ದು. ಇದರಿಂದ ಅವಘಡಗಳು ತುಂಬ ಸಂಭವಿಸುತ್ತೆ. ಯಾಕೆಂದರೆ ಕುಜನು ಹುಚ್ಚನಾಗಿ ಶನಿಯ ಮನೆಯಲ್ಲಿ ಸ್ಥಿತನ ಇರೋದರಿಂದ ಅದಕ್ಕೆ ಪೂರಕವಾಗಿರತಕ್ಕಂಥ ಗ್ರಹಗಳು ಶಕ್ತಿ ತುಂಬತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ರಾಹುಯುಕ್ತನಾಗಿರೋದರಿಂದ ಖಂಡಿತ ಈ ಆಕ್ಸಿಡೆಂಟ್ಗಳು ಜಾಸ್ತಿ ಆಗುತ್ತೆ. ದಯಮಾಡಿ ಎಲ್ಲರೂ ಕೂಡ ವಾಹನ ಚಾಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜಾಗ್ರತೆ ವಹಿಸಿ ಇವತ್ತಿನ ಒಂದು ಗುರುವಿನೊಟ್ಟಿಗೆ ಗ್ರಹಗಳ ಪ್ರಾರ್ಥನೆಯೊಂದಿಗೆ ಒಂದು ರಾಶಿಫಲವನ್ನು ತಿಳ್ಕೊಳ್ಳೋಣ. ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುಭೇ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತುವೇ ನಮಃ ಆದಿತ್ಯಾದಿ ನವಗ್ರಹ ದೇವತಾಯೇ ನಮಃ. ಮೇಷರಾಶಿಯ ಫಲವನ್ನು ನೋಡಿದಾಗ ಹೂಡಿಕೆಗಳಲ್ಲಿ ಸ್ವಲ್ಪ ಅತ್ಯಲ್ಪ ಪ್ರಮಾಣದ ಇವತ್ತಿನ ದಿವಸ ಲಾಭ ಸಿಗ್ತಕ್ಕಂಥದ್ದಾಗಿರುತ್ತೆ. ಸಂಪತ್ತಿನಲ್ಲಿ ವೃದ್ಧಿ ಇರತಕ್ಕಂಥದ್ದು, ಭೂ ವ್ಯವಹಾರಾದಿಗಳಿಂದ ವೃದ್ಧಿ ಆಗುತ್ತೆ. ಆದರೆ ಒತ್ತಡಗಳು ಹೆಚ್ಚಾಗಿರ್ತಕ್ಕಂಥದ್ದು, ವಿರೋಧಿಗಳೊಟ್ಟಿಗೆ ಸ್ವಲ್ಪ ಭೀತಿ ಇರತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ತಂದೆಯ ಆರೋಗ್ಯದಲ್ಲೂ ಕೂಡ ಮೇಷರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಏರುಪೇರಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಆ ಆರೋಗ್ಯದ ಕಡೆ ಗಮನವಹಿಸಿ. ಇವತ್ತಿನ ದಿವಸ ಮೇಷರಾಶಿಯವರು ವಿಶೇಷವಾಗಿ ಗುರು ಸಾರ್ವಭೌಮರಾಗಿರ್ತಕ್ಕಂಥ ರಾಘವೇಂದ್ರನ ದರ್ಶನ, ರಾಘವೇಂದ್ರ ಸ್ವಾಮಿಗಳ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಸ್ವಲ್ಪ ವಿವಾದಗಳು ತಮ್ಮೊಟ್ಟಿಗೆ ಬರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಮಾತಿನ ಮೇಲೆ ಹಿಡ್ತಾ ಇರಲಿ. ಆರೋಗ್ಯದ ಕಾಳಜಿ ವಹಿಸಿ. ಸ್ವಲ್ಪ ವೆಚ್ಚಗಳ ಬಗ್ಗೆ ಕಡಿವಾಣ ಹಾಕಿ ಇವತ್ತಿನ ದಿವಸ. ಅದರಲ್ಲೂ ಕೂಡ ಒರಟು ಮಾತುಗಳಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ನೋವಾಗ್ತಕ್ಕಂಥದ್ದಾಗಿರುತ್ತೆ. ಸಾವಧಾನದಿಂದ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡಿ. ವೃಷಭ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಮೇಧಾ ದಕ್ಷಿಣಾಮೂರ್ತಿ ಗುರುವೇ ಸರ್ವಲೋಕಾನಾಂ ಬಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ ಅಂತೇಳಿ ಗುರುಗಳ ಪ್ರಾರ್ಥನೆಯನ್ನು ಮಾಡಿ ಶುಭವಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅನಿರೀಕ್ಷಿತವಾಗಿರ್ತಕ್ಕಂಥ ದುಡ್ಡಿನಲ್ಲಿ, ಅಂದರೆ ಹಣಕಾಸಿನಲ್ಲಿ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಸ್ನೇಹಿತರೊಟ್ಟಿಗೂ ಕೂಡ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಬಂಧುಗಳ ಸಹಕಾರ ಸಿಗ್ತಕ್ಕಂಥದ್ದು. ಇನ್ನೂ ವಿಶೇಷವಾಗಿ ಸಂತಾನಾಪೇಕ್ಷೆಗಳಿಗೆ ಶುಭಪ್ರದವಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ವಿಶೇಷವಾಗಿ ಗುರುಗಳ ದರ್ಶನ, ಗುರು ದತ್ತಾತ್ರೇಯರ ಪ್ರಾರ್ಥನೆ, ಓಂ ದ್ರಾಂ ದತ್ತಾತ್ರೇಯಾಯ ನಮಃ ಅಂತಕ್ಕಂಥದ್ದನ್ನು ಮಿಥುನ ರಾಶಿಯವರ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ಕಟಕ ರಾಶಿಯಲ್ಲಿ ಇವತ್ತಿನ ದಿವಸ ಕುಟುಂಬದಲ್ಲಿ ಅನಿರೀಕ್ಷಿತವಾಗಿರ್ತಕ್ಕಂಥ ಕಲಹಗಳು ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಹಿಸಿ. ಅದರಲ್ಲೂ ಕೂಡ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ವಿಷಾದನೀಯವಾಗಿರ್ತಕ್ಕಂಥ ವಿಚಾರಾದಿಗಳು ನಿಮ್ಮನ್ನು ಬಾಧಿಸ್ಬೋದಾಗಿರ್ತಕ್ಕಂಥದ್ದು. ಸ್ವಲ್ಪ ರಹಸ್ಯ ಶತ್ರುಗಳೊಟ್ಟಿಗೆ ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ವೃತ್ತಿಯಲ್ಲಿ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಆದರೂ ಕೂಡ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಕಟಕ ರಾಶಿಯವರು ವಿಶೇಷವಾಗಿ ಗುರುವನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿ. ಅದರಲ್ಲೂ ಕೂಡ ಮೇಧಾ ದಕ್ಷಿಣಾಮೂರ್ತಿ ಅಥವಾ ದತ್ತಾತ್ರೇಯರ ಪ್ರಾರ್ಥನೆ, ದಿಗಂಬರಾಯ ವಿದ್ಮಹೆ ಅತ್ರಿಪುತ್ರಾಯ ಧೀಮಹೆ ತನ್ನೋ ದತ್ತ ಪ್ರಚೋದಯಾತ್ ಅಂತೇಳಿ ಸಾಂಬಶಿವನ ಗುರುಗಳ ಮತ್ತು ಮೇಧಾ ದಕ್ಷಿಣಾಮೂರ್ತಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ, ಇನ್ನು ಈ ದಿನದ ವಿಶೇಷತೆಯನ್ನು ಹೇಳ್ಕೊಟ್ಟಿದ್ದೀರಾ. ಹಾಗೆ ಮಾತಲ ದೋಷ ಅಂದರೆ ಏನು ಗುರುಜಿ? ಹಾಗೆ ಇದಕ್ಕೆ ಕಾರಣಗಳೇನು ಅಂತ ತಿಳಿಸಿಕೊಡಿ. ಮಾತು ಅಂದರೆ ಏನು?
ಮಾತು ಅಂದರೆ ಏನು? ನಮ್ಮ ಬದುಕನ್ನು ಮಾತನ್ನು ಪ್ರಾರಂಭಿಸಿದ್ದು ಎಲ್ಲಿಂದ? ಅಮ್ಮನೊಟ್ಟಿಗೆ. ನಮ್ಮ ಮಾತು ಎಲ್ಲಿಂದ ಪ್ರಾರಂಭ ಆಯಿತು? ಅಮ್ಮನೊಟ್ಟಿಗೆ ಪ್ರಾರಂಭ ಆಯಿತು. ಹಾಗಾಗಿ ಈ ಎರಡು ಪರಿವಾರಗಳ ಸಂಯೋಜನೆ ಆಗುತ್ತೆ, ತಂದೆ ತಾಯಿ ಅಂತಕ್ಕಂಥದ್ದು. ಈ ತಾಯಿ ಕಡೆ ಬರತಕ್ಕಂಥ ದೋಷಕ್ಕೆ ಮಾತುಲ ದೋಷ ಅಂತ ಕರಿತೀವಿ. ಜಾತಕದಲ್ಲಿ ಚತುರ್ಥ ಭಾವವನ್ನು ಮಾತೃಭಾವ ಅಂತ ಕರಿತೀವಿ. ಆ ಭಾವಕ್ಕೆ ಎರಡನೇ ಭಾವ ಅಥವಾ ಮೂರನೇ ಭಾವವಾಗಿರ್ತಕ್ಕಂಥ ಷಷ್ಠ ಭಾವವನ್ನು ಮುಖ್ಯವಾಗಿ ಶತ್ರು ರೋಗ ರುಜನಗಳಿಗೆ ಸಂಬಂಧಪಟ್ಟ ಹಾಗೆ ಈ ಭಾವವನ್ನು ಆರನೇ ಭಾವವನ್ನು ಲಗ್ನಾತ್ ಷಷ್ಠ ಭಾವವನ್ನು ಮುಖ್ಯವಾಗಿ ಸೋದರ ಮಾವಂದಿರು, ಇದಕ್ಕೆ ಕಾರಣೀಭೂತನಾಗಿರ್ತಕ್ಕಂಥವನು ಬುಧನಾಗಿದ್ದರೂ ಕೂಡ ವಿಶೇಷವಾಗಿ ಸಂಬಂಧಗಳಿಗೆ ಬುಧನೇ ಕಾರಣೀಭೂತನಾಗಿರ್ತಕ್ಕಂಥವನಾಗಿರ್ತಾನೆ. ಹಾಗಾಗಿ ಈ ಆರನೇ ಅಧಿಪತಿ ಯಾವ ಜಾತಕದಲ್ಲಿ ದೋಷಪ್ರದನಾಗಿರ್ತಾನೋ ಅದರಿಂದ ಎರಡನೇ ಸ್ಥಾನವಾಗಿರ್ತಕ್ಕಂಥ ಅಷ್ಟಮ ಭಾವ ನಮ್ಮ ಪಾರ್ಚನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲಿ. ಈಗ ಕೆಲವು ಸಂದರ್ಭಗಳಲ್ಲಿ ತಾಯಿ ಕಡೆಯಿಂದ ಆಸ್ತಿಯಲ್ಲಿ ದುಡ್ಡು ಬರ್ತಕ್ಕಂಥದ್ದು ಆಗಿರುತ್ತೆ, ಸಂತೋಷವಾಗಿರ್ತಾರೆ. ತಾಯಿ ಕಡೆ ಈಗ ಸ್ವಲ್ಪ ಸೋದರ ಮಾವಂದರೊಟ್ಟಿಗೆ ವಿರಸಗಳಿರ್ತಕ್ಕಂಥದ್ದು ಇರುತ್ತೆ. ಸಹಜವಾಗಿ ಯಾಕೆ ಪ್ರಕೃತಿಯ ಮಡಿಲಲ್ಲಿ ಅಸಹಜವಾದಂಥ ಕ್ರಿಯೆ ಎಲ್ಲಿ ನಡೆಯುತ್ತೋ ಅದನ್ನು ನಾವು ದೋಷ ಅಂತ ಕರಿತೀವಿ. ಶುಭಪ್ರದವಾಗಿರ್ತಕ್ಕಂಥದ್ದನ್ನು ಸರ್ವತಾ ಅದು ಯಾವುದನ್ನು ಕೂಡ ಗಮನಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಈಗ ನಾವು ಗಮನಿಸ್ತಾ ಇರೋದೇನಪ್ಪ ಅಂದರೆ ಒಂದಷ್ಟು ಆಕ್ಸಿಡೆಂಟ್ಗಳಾಗ್ತಾಯಿದೆ. ಈ ಆಕ್ಸಿಡೆಂಟ್ಗೂ ಕೂಡ ಕಾರಣಕರ್ತರಾಗಿರ್ತಕ್ಕಂಥದ್ದು ತಂದೆ ತಾಯಿಗಳು ಮಾಡಿರ್ತಕ್ಕಂಥ ಪಾಪ ಪುಣ್ಯಾದಿಗಳ ಪ್ರಯೋಜನವೂ ಸಿಕ್ಕಿದಾಗಿಯೋ ಅದರಲ್ಲಿ ಮಾತೃಶಾಪ ಅಥವಾ ಮಾತುಲ ದೋಷ ಅಂತಕ್ಕಂಥದ್ದು, ಮಾತೃಶಾಪ ಬೇರೆ ಮಾತುಲ ದೋಷ ಬೇರೆ. ಈ ಮಾತುಲ ದೋಷ ಅಂತಕ್ಕಂಥದ್ದು ತಾಯಿಯ ಪರಂಪರೆಯಿಂದ ಒಬ್ಬ ಮನುಷ್ಯನ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ದೋಷಾದಿಗಳು ಅವನನ್ನು ಪೀಡಿಸ್ತಕ್ಕಂಥದ್ದನ್ನು ಮಾತುಲ ದೋಷ ಅಂತ ಕರಿತೀವಿ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ರೆ ಮಾತನಾಡೋಣ. ಮಂಗಳ ಅಂತ. ನಮಸ್ತೆ. ನಮಸ್ತೆ ಮಂಗಳ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಸ್ವಲ್ಪ ಏರು ಧ್ವನಿಯಲ್ಲಿ ಮಾತನಾಡಿ. ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರಮ್ಮ? ಪದ್ಮಾವತಿ ಅಂತ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಬಗ್ಗೆ ತಿಳ್ಕೊಬೇಕ್ರಿ. ಓಕೆ, 1ರಿಂದ 30 ಸಂಖ್ಯೆಯನ್ನು ತಿಳಿಸಿ. ಪದ್ಮಾವತಿ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತದ್ರಿ ಮೇಡಮ್ ಅವರೇ, ಕೇಳಿಸ್ತದೆ. ಓಕೆ, 1ರಿಂದ 30 ಸಂಖ್ಯೆಯನ್ನು ತಿಳಿಸಿಮ್ಮ. 5 ರೀ ಮೇಡಮ್ ಅವರೇ, 5. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ಗುರುಗಳೇ, ಆರಾಮೇ ಇರಲ್ಲ ನೋಡ್ರಿ ಗುರುಗಳೇ. ಏನು ಸಮಸ್ಯೆ ನಿಮ್ಮದು? ನಮಗೂ ನರ್ವ್ ಪ್ರಾಬ್ಲಮ್ ಅಂತ ಹೇಳಿದ್ರಿ. ಎಲ್ಲ ದವಾಖಾನೆ ತೋರ್ಸಣಿನಿ, ಎಲ್ಲ ಮಾಡೀನಿ. ನಿಮ್ಮ ಹತ್ರನೂ ಏನೇನ ಕಳಿಸಿದ್ರು, ಗುರುಗಳ ಹತ್ರ ಫೋನ್ ಮಾಡಿದೆವು, ಪೂಜೆ ಮಾಡಂತ ಹೇಳಿದ್ರು, ಮಾಡಾಕಿ ಆರಾಮ ಅನ್ಸಲಾಗ್ಯದ ನೋಡ್ರಿ. ಪ್ರತಿ ಹುಣ್ಣಿಮೆ ದಿವಸ ಮುಖ್ಯವಾಗಿ ಏನಪ್ಪ ಅಂದರೆ ಒಂದು ದಂಪತಿಗಳನ್ನು ಜಂಗಮ ದಂಪತಿ ಅಥವಾ ಬ್ರಾಹ್ಮಣ ದಂಪತಿ ಅಂತಕ್ಕಂಥ ಅಥವಾ ವೃದ್ಧರು ಯಾರಾದರೂ ಕೂಡ ಹಿರಿಯ ವಯಸ್ಕರಾಗಿರ್ತಕ್ಕಂಥವರನ್ನು ಮನೆಗೆ ಅಥವಾ ಎಲ್ಲಾದರೂ ನಿಮಗೆ ಅನುಕೂಲ ಇರತಕ್ಕಂಥ ಸ್ಥಳದಲ್ಲಿ ಮುಖ್ಯವಾಗಿ ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ಈ ದೋಷದಿಂದ ನಿವೃತ್ತಿಯನ್ನು ಕಾಣುವ ಸಲುವಾಗಿ ಹುಣ್ಣಿಮೆ ದಿವಸ ದಂಪತಿ ಪೂಜೆಯನ್ನು ಮಾಡಿ. ಎರಡನೇದಾಗಿ ಹುಣ್ಣಿಮೆ ದಿವಸಕ್ಕಿಂತ ಇಂದಿನ ದಿವಸ ನವಧಾನ್ಯಗಳನ್ನು ಎಳ್ಳು ಮತ್ತು ಭತ್ತವನ್ನು ಹೊರತುಪಡಿಸಿ ಉಳಿದ 7 ಧಾನ್ಯಗಳನ್ನು ನಿಮ್ಮ ಮಗನಿಗೆ ಇಳಿ ತೆಗೆದು ನೆನೆಸಿ ಗೋಮಾತೆಗೆ ಅದನ್ನು ತಿನ್ನಿಸುವ ಗೋಗ್ರಾಸವನ್ನು ಮಾಡುವಂಥ ವ್ಯವಸ್ಥೆ ಮಾಡಿಕೊಳ್ಳಿ. ಎಳ್ಳು ಮತ್ತು ಭತ್ತವನ್ನು ತಗೊಂಡೋಗಿ ಯಾವುದಾದ್ರೂ ಇಳಿ ತೆಗೆದು ನಿಮ್ಮ ಮನೆಗೆ ಪಶ್ಚಿಮ ದಿಕ್ಕಿಗೆ ತಗೊಂಡೋಗಿ ಎಲ್ಲಾದರೂ ಕೂಡ ಗಿಡದ ಬುಡದಲ್ಲಿ ಹಾಕಿ. ಈ ರೀತಿಯಾಗಿ ನಿಯಮಿತವಾಗಿ ಮಾಡ್ತಾ ಬನ್ನಿ. ಖಂಡಿತ ನಿಮ್ಮ ಮಗನಿಗೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ಸಮಸ್ಯೆಗಳಿದ್ದರೂ ಕೂಡ ಪರಿಹಾರ ಆಗುತ್ತೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಜಯಲಕ್ಷ್ಮಿ ಅಂತ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೈಸೂರಿಂದ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಮಗಳ ಬಗ್ಗೆ. ಓಕೆ, 1ರಿಂದ 30 ಸಂಖ್ಯೆಯನ್ನು ತಿಳಿಸಿ. 20 ಮೇಡಮ್. ಹೇಳಿ. 20 ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಮಸ್ತೆ ಗುರುಗಳೇ. ಅಮ್ಮ, ಏನು ನಿಮ್ಮ ಪ್ರಶ್ನೆ ಏನು ತಾಯಿ? ಅದೇ ನಮ್ಮ ಮಗಳ ಕಡೆ ಅವ್ರ ಗಂಡನ ಕಡೆಯಿಂದ ಆಸ್ತಿ ಬರ್ಬೋದಾ ಗುರುಗಳೇ ಅಂತ. ಖಂಡಿತ ಬರುತ್ತೆ, ಅದ್ರ ಬಗ್ಗೆ ಚಿಂತೆ ಯಾಕೆ? ಮಗಳು ಈಗ ಅವ್ರ ಜೊತೆಲಿ ಇಲ್ವಾ? ಅವ್ರ ಅತ್ತೆ ಜೊತೆಲಿ ಇದ್ದಾರೆ. ಅವರು ಗಂಡ ಅಂದ್ರೆ ಅವ್ರ ಚಿಕ್ಕ ಮಾವನ ಕಡೆಯಿಂದ ಬರಬೇಕು ಗುರು. ಬರುತ್ತೆ ಅಮ್ಮ, ಏನು ಚಿಂತೆ ಮಾಡೋ ಅಗತ್ಯ ಇಲ್ಲ. ಕುಲದೇವರ ಪ್ರಾರ್ಥನೆಯನ್ನು ಮಾಡಿ. ಪ್ರತಿ ಬುಧವಾರ ಏನಪ್ಪ ಅಂದರೆ ನಿಮ್ಮ ಮನೆಯಲ್ಲಿ ಕುಲದೇವರ ಪ್ರಾರ್ಥನೆ ಮಾಡಿಕೊಂಡು, ಮನೆ ದೇವರು ಯಾರು?
ಭೈರೇಶ್ವರ. ಅಮ್ಮ, ಕಾಲಭೈರವೇಶ್ವರ. ಕಾಲಭೈರವನಿಗೆ ಅಷ್ಟಮಿ ದಿವಸ ಹೋಗ್ತಕ್ಕಂಥದ್ದು, ಅಮಾವಾಸ್ಯೆ ದಿವಸ ಹೋಗ್ತಕ್ಕಂಥದ್ದು ಶುಭಪ್ರದ. ಆದರೆ ಪ್ರತಿ ಬುಧವಾರ ಯಾವ ಸಂಕಲ್ಪ ನಿಮ್ಮ ಮಗಳ ಆ ಒಂದು ಸಂಕಲ್ಪ ಇದೆಯೋ, ನಿಮ್ಮ ಮಗಳೇ ಅದನ್ನು ಸಾಯಂಕಾಲ ಸಮಯದಲ್ಲಿ 5:30ಯಿಂದ 6:30 ತನಕ ಗೋಧುಳಿ ಲಗ್ನ ಬರುತ್ತೆ. ಈ ಸಮಯದಲ್ಲಿ ಮನೆಯಲ್ಲಿ ಮುಖ್ಯವಾಗಿ ಕೊಬ್ಬರಿ ಎಣ್ಣೆ ಮತ್ತು ತುಪ್ಪವನ್ನು ಮಿಶ್ರಣವನ್ನು ಮಾಡಿ ಬುಧವಾರದ ದಿವಸ ದೀಪ ಹಚ್ಚಿ ಅನನ್ಯವಾಗಿ ಕುಲದೇವರ ಪ್ರಾರ್ಥನೆಯನ್ನು ಮಾಡಿ 21 ದಿನಗಳ ಕಾಲ ಸಾಧ್ಯವಾದರೆ ಈ ಒಂದು ದೀಪವನ್ನು ನಿರಂತರವಾಗಿ ಅಖಂಡವಾಗಿ ಬೆಳಗುವಂಥ ಆ ಒಂದು ಕಾಯಕವನ್ನು ಮಾಡಿ ಖಂಡಿತ ನಿಮ್ಮ ಸಂಕಲ್ಪ ಏನಿದೆಯೋ ನೆರವೇರುವಂತಹ ಎಲ್ಲ ಅವಕಾಶಗಳಿರುತ್ತೆ. ಗುರುಗಳನ್ನು ನಂಬಿ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನುಳಿದಂತಹ ರಾಶಿಫಲಗಳ ಕುರಿತು ತಿಳಿಸಿಕೊಡಿ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಇವತ್ತಿನ ದಿವಸ ವೃತ್ತಿರಂಗದಲ್ಲಿ ಹಿಂಬಡತಿ ಬರ್ತಕ್ಕಂಥ ಸಮಯ, ಸ್ವಲ್ಪ ಎಚ್ಚರವಾಗಿರಿ. ಯಾವುದೋ ಕಾರಣಾತೀತವಾಗಿರ್ತಕ್ಕಂಥ ವಿಚಾರಾದಿಗಳಲ್ಲಿ ವರ್ಗಾವಣೆ ಆಗ್ತಕ್ಕಂಥದ್ದು, ಹಿಂಬಡತಿ ಸಿಗ್ತಕ್ಕಂಥದ್ದಾಗಿರುತ್ತೆ. ಮಕ್ಕಳ ಚಿಂತೆ ಕಾಡ್ತಕ್ಕಂಥದ್ದು ಇವತ್ತಿನ ದಿವಸ. ಅದರಲ್ಲೂ ಕೂಡ ಪ್ರವಾಸದಲ್ಲಿ ಏನಾದರೂ ಕೂಡ ಕಳೆದುಕೊಳ್ಳುವಂತಹ ಅವಕಾಶ ಇರತಕ್ಕಂಥದ್ದು, ಸ್ವಲ್ಪ ಎಚ್ಚರವಾಗಿರಿ. ಹಿರಿಯರೊಟ್ಟಿಗೆ ಸಮಾಲೋಚಿಸಿ ಪ್ರತಿಯೊಂದು ಕಾರ್ಯಾದಿಗಳಲ್ಲೂ ಕೂಡ ಮುಂದುವರಿಯುವಂತಹ ಕೆಲಸವನ್ನು ಸಿಂಹರಾಶಿಯವರು ಮಾಡಿ. ಇವತ್ತಿನ ದಿವಸ ಜಯ ವಿಜಯೀ ಭವ ದಿಗ್ವಿಜಯೀ ಭವ ಶ್ರೀಮದ ಕಂಡ ಶ್ರೀ ವಿಜಯೀ ಭವ ಅನ್ನುವ ಗುರು ದತ್ತಾತ್ರೇಯರ ಪ್ರಾರ್ಥನೆ, ದತ್ತಾತ್ರೇಯರ ಸ್ಮರಣೆ ಮಾಡ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಸ್ವಲ್ಪ ದೈಹಿಕವಾಗಿರ್ತಕ್ಕಂಥ ತೊಂದರೆಗಳು ನಿಮ್ಮನ್ನು ಬಾಧಿಸ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ದೇಹ ಬಾಧೆ ಅಂತಕ್ಕಂಥದ್ದು, ಸ್ವಲ್ಪ ಸ್ನೇಹಿತರ ಸಹಕಾರ ಸಿಗ್ತಕ್ಕಂಥದ್ದು, ಅದರಲ್ಲೂ ಕೂಡ ಚೋರ ಭೀತಿ, ಅದರ ಸ್ವಲ್ಪ ಏನಾದರೂ ವಸ್ತು ಕಳ್ಕೊಳ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಉದ್ಯೋಗದಲ್ಲಿ ಶುಭಪ್ರದವಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಕನ್ಯಾ ರಾಶಿಯವರು ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ಶ್ರೀಧರ ಸ್ವಾಮಿಗಳನ್ನು. ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ ಅಂತೇಳಿ ಶ್ರೀಧರ ಸ್ವಾಮಿಗಳ ದರ್ಶನ, ಶ್ರೀಧರ ಸ್ವಾಮಿಗಳ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಮಕ್ಕಳ ಬಗ್ಗೆ ಸ್ವಲ್ಪ ಆಲೋಚಿಸುವಂತಹ ಒಂದು ಸುಸಂದರ್ಭ. ಯಾವುದೋ ಕೆಲಸ ಕಾರ್ಯಗಳ ನಿಮಿತ್ತವಾಗಿ ಮಕ್ಕಳನ್ನು ಹೊರದೇಶಕ್ಕೆ ಕಳಿಸಬೇಕು ಅಂತಕ್ಕಂಥ ಆ ಸಂದರ್ಭದಲ್ಲಿ ಇವತ್ತಿನ ದಿವಸ ಪ್ರಯತ್ನ ಕಾರ್ಯಾದಿಗಳಲ್ಲಿ ಸಫಲತೆ ಕಾಣ್ತಕ್ಕಂಥದ್ದಾಗಿರುತ್ತೆ. ಹಿರಿಯರೊಟ್ಟಿಗೆ ಸಮಾಲೋಚಿಸಿ ಆಂತರಿಕವಾಗಿರ್ತಕ್ಕಂಥ ವಿಚಾರಾದಿಗಳನ್ನು ಎಲ್ಲೂ ಕೂಡ ನೀವು ಮಾತನಾಡದೇ ಇರತಕ್ಕಂಥದ್ದು ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದು. ತುಲಾರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಮೇಧಾ ದಕ್ಷಿಣಾಮೂರ್ತಿಯನ್ನು ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ಅಂತೇಳಿ ಗುರುವನ್ನು ಪ್ರಾರ್ಥನೆ ಮಾಡಿ ಗುರುಗಳ ದರ್ಶನವನ್ನು ಮಾಡಿ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅನಪೇಕ್ಷಿತವಾಗಿರ್ತಕ್ಕಂಥ ವಿಚಾರಾದಿಗಳಲ್ಲಿ ಜಯ ಸಿಗ್ತಕ್ಕಂಥದ್ದಾಗಿರುತ್ತೆ. ಆತ್ಮಬಂಧುಗಳು ಇವತ್ತಿನ ದಿವಸ ಸಮಾಗಮನವಾಗ್ತಕ್ಕಂಥದ್ದು, ಸ್ವಲ್ಪ ವಿಶೇಷವಾಗಿ ಕಾಳಜಿ ವಹಿಸಬೇಕಾಗಿರ್ತಕ್ಕಂಥದ್ದು. ವಿನಾಕಾರಣ ಯಾವುದೋ ನಿಮ್ಮ ಮೇಲೆ ಅಪವಾದಗಳು ಬರ್ತಕ್ಕಂಥದ್ದಾಗಿರುತ್ತೆ, ಅದರೊಟ್ಟಿಗೆ ಲಕ್ಷ್ಯ ವಹಿಸ್ತಕ್ಕಂಥದ್ದು ಶುಭ. ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿಗಳಿರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರ ಆಂಜನೇಯನ ಪ್ರಾರ್ಥನೆ, ಗುರುಗಳ ದರ್ಶನ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ಮಾತಲ ದೋಷ ಅಂದರೆ ಏನು ಅಂತ ಹೇಳ್ಕೊಟ್ರಿ. ಮಾತೃಯಿಂದ ಬರುವಂಥ ದೋಷ, ಮಾತೃ ಅಂದರೆ ಕರುಣಾಮಯಿ ಅಂತ ಹೇಳ್ತಾರೆ ಗುರುಜಿ. ಹಾಗಾದರೆ ಮಾತೃದೋಷದಿಂದ ಪರಿಣಾಮಗಳಾಗೋದುಂಟಾ ಗುರುಜಿ? ಏಕೆಂದರೆ ಬದುಕು ಅಂತಕ್ಕಂಥದ್ದು ಅಮ್ಮನಿಂದ ಪ್ರಾರಂಭ ಆಗುತ್ತೆ, ಮಾತು ಅಂತಕ್ಕಂಥದ್ದು ಅಮ್ಮನಿಂದ ಪ್ರಾರಂಭ ಆಗುತ್ತೆ. ಕರೆಕ್ಟ್ ಅಲ್ವಾ? ಈ ಜಗತ್ತಿಗೆ ತಂದೆ ತಾಯಿಗಳು ವಾಗರ್ಥ ಇವ ಸಂಪೃಕ್ತೋ ವಾಗರ್ಥ ಪ್ರತಿಪತ್ತೆಯೇ ಜಗತಃ ಪಿತರಂ ಒಂದೇ ಪಾರ್ವತಿ ಪರಮೇಶ್ವರಂ ಅಂತೇಳಿ ನಾವು ಜಗತ್ತನ್ನು ಮಾತಾಪಿತರನ್ನು ಪಾರ್ವತಿ ಪರಮೇಶ್ವರ ಅಂತೀವಿ. ಮಾತಾಚ ಪಾರ್ವತೀ ದೇವಿ ಪಿತಾಚೋ ಮಹೇಶ್ವರ ಪಿತಾದೇವೋ ಮಹೇಶ್ವರ ಬಾಂಧವಾನಾಂ ಶಿವಭಕ್ತಶ್ಚ ವಿಷ್ಣುಭಕ್ತಶ್ಚ ಸ್ವದೇಶ ಭುವನತ್ರಯಂ ಅಂತೇಳಿ ಈ ಜಗತ್ತಿನಲ್ಲಿ ನಮಗೊಂದಷ್ಟು ಒಡನಾಟದ ಸಂಬಂಧಗಳಿರುತ್ತೆ. ಆ ಒಡನಾಟದ ಸಂಬಂಧಗಳಲ್ಲಿ ಮುಖ್ಯವಾಗಿ ರಕ್ತ ಸಂಬಂಧಗಳು ಅಂತ ಇರುತ್ತೆ. ಈ ರಕ್ತ ಸಂಬಂಧ ಮಾತೃವಿನ ರಕ್ತ ನಮ್ಮಲ್ಲಿರ್ತಕ್ಕಂಥದ್ದು, ಮಾತೃ ಪೂರ್ವಜರ ರಕ್ತ ಮಾತೃವಲ್ಲಿರ್ತಕ್ಕಂಥದ್ದು. ಹಾಗೆ ಅಲ್ಲಿ ನಡೆದಂಥ, ಏಕೆಂದರೆ ಇಲ್ಲಿ 6ನೇ ಭಾವ 8ನೇ ಭಾವ 12ನೇ ಭಾವಾಧಿಪತಿಗಳು ಲಗ್ನದಲ್ಲಿ 6, 8, 12ನೇ ಭಾವಾಧಿಪತಿಗಳು ಜೊತೆಗೆ ಚಂದ್ರನೇನಾದರೂ ಮುಖ್ಯವಾಗಿ ರಾಹುಯುಕ್ತನಾದಾಗ ಕೇತುನಿಯುಕ್ತನಾದಾಗ ಇದರ ಪ್ರಭಾವ ಹೆಚ್ಚಾಗಿರುತ್ತೆ. ಇದನ್ನು ಕೇವಲ ನಾವು ಏಕೆಂದರೆ ನೋಡಿದ ತಕ್ಷಣ ಹೇಳ್ತಕ್ಕಂಥದ್ದಲ್ಲ. ದಶಾನುಕೂಲ ಯಾವ ದಶೆಯಲ್ಲಿ, ಈಗ ಪೂರ್ವಭಾದ್ರ ನಕ್ಷತ್ರದಲ್ಲಿ ಜನಿಸಿದರೆ ಗುರು ದಶೆಯಿಂದ ಪ್ರಾರಂಭ ಆಗುತ್ತೆ. ಗುರುವೇನಾದರೂ ಶುಭಪ್ರದನಾಗಿದ್ದಾಗ ಅದು ಅಲ್ಲೇ ತಟಸ್ಥವಾಗಿಬಿಡುತ್ತೆ. ಕೆಲವೀಗ ನಾವು ಪ್ರಾಕೃತಿಕವಾಗಿ ಏನಪ್ಪ ಅಂದರೆ ಪ್ರಕೃತಿಯಲ್ಲಿ ಏನಾದರೂ ವೈಪರೀತ್ಯಗಳಾದಾಗ ಅಂದರೆ ನಾವು ಪ್ರಕೃತಿ ವಿಕೋಪ ಅಂತ ಕರಿತೀವಿ. ಬದುಕಿನಲ್ಲೂ ಕೂಡ ವೈಪರೀತ್ಯಗಳಾದ ಬಂದಾಗ ಅದು ಬದುಕಿನ ವೈಪರೀತ್ಯ ಅಂತ ಕರಿತೀವಿ. ಹಾಗೆ ಇದು ಏನು, ಇದರಿಂದ ಕಾರಣ ಏನಾಗುತ್ತೆ ಅಂದರೆ ಮಾತೃ ಕಡೆ ಇರ್ತಕ್ಕಂಥ ಸಂಬಂಧಗಳು ಕೆಲವು. ಯಾಕೆಂದರೆ ಸಂಬಂಧಗಳು ಅಂತಕ್ಕಂಥದ್ದು ನಮ್ಮ ಬದುಕಿನುದ್ದಕ್ಕೂ, ಈಗ ನಮ್ಮ ತಾಯಿ ಇಲ್ಲ ಅಂದರೂ ಕೂಡ ನಮ್ಮ ತಾಯಿಯ
ಸಂಬಂಧಗಳು ನಮ್ಮ ಜೊತೆಲಿ ಇರುತ್ತೆ. ಎಷ್ಟೋ ಉದಾಹರಣೆಗಳು ನಮ್ಮ ಮುಂದೆ ಇರತಕ್ಕಂಥದ್ದಿದೆ. ತಾಯಿ ಅನಿಯಮಿತವಾಗಿ ಒಂದಷ್ಟು ಸಮಯ ತನಕ ನಮ್ಮ ಜೊತೆಲಿದ್ದಾಗ ಅದಾದ ನಂತರದಲ್ಲೂ ನಮ್ಮ ತಾಯಿ ಯಾವುದಪ್ಪ ಮನೆಯವರಿಗೆ ನಮ್ಮ ತಾಯಿ ಅಲ್ಲೆಲ್ಲೋ ಹುಟ್ಟಿದಾರಂದ್ರೆ ಆ ಕುಟುಂಬದ ಒಡನಾಟ ನಮ್ಮೊಟ್ಟಿಗೆ ಇರ್ತಕ್ಕಂಥದ್ದಾಗಿರುತ್ತೆ. ಖಂಡಿತ ಗುರುಜಿ. ಇನ್ನುಳಿದ ರಾಶಿ ಫಲಗಳ ಕುರಿತು ತಿಳಿಸ್ಕೊಡಿ. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯಲ್ಲಿ ಇವತ್ತಿನ ದಿವಸ ಸ್ವಲ್ಪ ಒಂದು ಪ್ರಯಾಣದಲ್ಲಿ ತಗಾದಗಳಾಗ್ತಕ್ಕಂಥದ್ದಾಗಿರುತ್ತೆ. ವಾಹನ ಚಾಲನೆ ಮಾಡ್ತಕ್ಕಂಥದ್ರಲ್ಲಿ ಸ್ವಲ್ಪ ಎಚ್ಚರವಾಗಿರಿ. ಹಿರಿಯರೊಟ್ಟಿಗೆ ಮನಸ್ತಾಪಗಳು ಬರ್ತಕ್ಕಂಥದ್ದು, ಅದರಲ್ಲೂ ಕೂಡ ವೃತ್ತಿಯಲ್ಲೂ ಕೂಡ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಿಶೇಷವಾಗಿ ಕುಟುಂಬದವರೊಟ್ಟಿಗೆ ಸ್ವಲ್ಪ ಕಾಲವನ್ನು ವಹಿಸುವಂತಹ ಆ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ, ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಸ್ನೇಹಿತರೊಟ್ಟಿಗೂ ಕೂಡ ಸಮಾಗಮನ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಧನುರಾಶಿ ವಿಶೇಷವಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ, ಗುರುಗಳ ಪ್ರಾರ್ಥನೆ ಅಥವಾ ಸಾಯಿಬಾಬರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ವಿಶೇಷವಾಗಿ ಆತ್ಮವಿಶ್ವಾಸದ ಕೊರತೆ ನಿಮ್ಮನ್ನು ಬಾಧಿಸಬಹುದಾಗಿರ್ತಕ್ಕಂಥದ್ದು, ಅದರಲ್ಲೂ ಕೂಡ ಸ್ವಲ್ಪ ಒತ್ತಡ ಇರತಕ್ಕಂಥದ್ದು, ಕೋಪ ವಿಕೋಪಕ್ಕೆ ಹೋಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಇನ್ನು ವಿಶೇಷವಾಗಿ ಮಕ್ಕಳೊಟ್ಟಿಗೆ ಕಾಳಜಿ ವಹಿಸ್ತಕ್ಕಂಥದ್ದು, ಅದರಲ್ಲೂ ಕೂಡ ದನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ತಂದೆಯೊಟ್ಟಿಗೆ ಮನಸ್ತಾಪಗಳು ಬರತಕ್ಕಂಥದ್ದಾಗಿರ್ತದೆ. ಸ್ವಲ್ಪ ಎಚ್ಚರವಾಗಿರಿ. ಮಕರ ರಾಶಿಯವರು ಇವತ್ತಿನ ದಿವಸ ಸಾಂಬಶಿವನ ದರ್ಶನ, ಸಾಂಬಶಿವನ ಪ್ರಾರ್ಥನೆ, ಮೇಧ ದಕ್ಷಿಣಾಮೂರ್ತಿಯ ಪ್ರಾರ್ಥನೆ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿ ಪಂಚಗ್ರಹ ಕೂಟ ಇರತಕ್ಕಂಥದ್ದು, ಸ್ವಲ್ಪ ಅಭದ್ರತೆ ಕಾಡ್ತಕ್ಕಂಥದ್ದಾಗಿರುತ್ತೆ. ಸರ್ಕಾರದ ಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ಒತ್ತಡಗಳಿರ್ತಕ್ಕಂಥದ್ದು, ಸ್ವಲ್ಪ ಅಪಮಾನಗಳಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಇವತ್ತಿನ ದಿವಸ ಕುಂಭರಾಶಿಯವರು ವಿಶೇಷವಾಗಿ ನಿಮ್ಮ ವಾಸ್ತುಸ್ಥಿತಿ ಅಂತಕ್ಕಂಥದ್ದು ಏನನ್ನು ಅರ್ಥ ಮಾಡ್ಕೊಳ್ಬೇಕಂತಕ್ಕಂಥದ್ದೇ ವಿಶೇಷತೆ. ಇವತ್ತು ವೃತ್ತಿಯಲ್ಲೂ ಕೂಡ ಸ್ವಲ್ಪ ಪ್ರಗತಿ ಕಾಣ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಒತ್ತಡ ಇದ್ದು ಕೂಡ ವೃತ್ತಿಯಲ್ಲಿ ಪ್ರಗತಿ ಕಾಣ್ತಕ್ಕಂಥದ್ದು, ಮೇಲಧಿಕಾರಿಗಳ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಕುಂಭರಾಶಿಯವರು ವಿಶೇಷವಾಗಿ ಇವತ್ತಿನ ದಿವಸ ಕುಲದೇವರ ಪ್ರಾರ್ಥನೆಯೊಂದಿಗೆ ಕುಲಗುರುಗಳ ದರ್ಶನ, ಸಾಂಬಶಿವನ ದರ್ಶನ, ಸಾಂಬಶಿವನ ಪ್ರಾರ್ಥನೆ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಆಭರಣಾದಿಗಳನ್ನು ಕೊಂಡುಕೊಳ್ಳುವಂತಹ ಸುಯೋಗ, ಮೇಲಧಿಕಾರಿಗಳ ಸಹಕಾರ ಸಿಗ್ತಕ್ಕಂಥದ್ದು, ಅದರಲ್ಲೂ ಕೂಡ ವಿದ್ಯಾಕ್ಷೇತ್ರದಲ್ಲಿದ್ದಂಥವ್ರಿಗೆ ಸ್ವಲ್ಪ ಒತ್ತಡ ಇರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಅನಪೇಕ್ಷಿತವಾಗಿರ್ತಕ್ಕಂಥ ಮಾತುಗಳು ನಿಮಗೆ ಗೊಂದಲಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಮೀನರಾಶಿಯವರು ಎಚ್ಚರ ವಹಿಸಬೇಕಾಗಿರ್ತಕ್ಕಂಥದ್ದು. ವಾಹನ ಚಾಲನೆ, ತಂದೆಯೊಟ್ಟಿಗೆ ಮನಸ್ತಾಪಗಳು, ಇವೆಲ್ಲದರೊಟ್ಟಿಗೂ ಕೂಡ ನೀವು ಮನಸ್ಸನ್ನು ಕೇಂದ್ರೀಕೃತ ಮಾಡಿದಾಗ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮೀನರಾಶಿಯವರು ಇವತ್ತಿನ ದಿವಸ ಸಾಂಬಶಿವನ ದರ್ಶನ, ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಈ ಕುರಿತು ಮಾತನಾಡ್ತಾ ಹೋಗೋಣ. ಒಬ್ಬರು ಕಾಲರ್ ಇದ್ದಾರೆ, ಸ್ವರೂಪ್ ಅಂತ. ನಮಸ್ತೆ. ನಮಸ್ತೆ ಮ್ಯಾಮ್. ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಹುಬ್ಳಿಯಿಂದ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಮಗ ಮತ್ತು ಮಗಳು ಇಬ್ರು ಟ್ವಿನ್ಸ್ ಅವರು. ಓಕೆ, 1 ರಿಂದ 30 ಸಂಖ್ಯೆಯನ್ನು ತಿಳಿಸಿ. 7. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರಪ್ಪ, ಹೇಗಿದ್ದೀರಾ? ನಮಸ್ತೆ ಗುರುಜಿ. ಏನು ಮಾಡ್ಕೊಂಡಿದ್ದಾರೆ ಮಕ್ಕಳು? ಮಕ್ಕಳು ಈಗ 10th 9th ಇದ್ದಾರೆ ಗುರುಜಿ. ಏನು ಇಬ್ರು ಟ್ವಿನ್ಸ್ ಅಂದ್ರಲ್ವಾ? 10ನೇ ಇದ್ದಾನೆ, ಅವಳು 7ನೇ ಇದ್ದಾಳೆ, 9ನೇ ಇದ್ದಾಳೆ. ಓಕೆ 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 ಓಕೆ. ಏನು ಇಬ್ಬರು ಚೆನ್ನಾಗಿ ಓದ್ತಿದ್ದಾರಾ? ಇಲ್ಲ ಗುರುಜಿ, ಬರೇ ಮಾಡ್ತೇವೆ ಅಂತಾರೆ, ಸರಿಯಾಗಿ ಅಭ್ಯಾಸನೇ ಮಾಡೋದಿಲ್ಲ. ಸ್ವಲ್ಪ ಅವ್ರು ಕೂತ್ಕೊಂಡು ಓದುವಂಥ ದಿಕ್ಕನ್ನು ಬದಲಾಯಿಸಿ. ಯಾವ ದಿಕ್ಕಲ್ಲಿ? ಉತ್ತರಕ್ಕೆ ಕೂತ್ಕೊಂಡು ಓದುವಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಇವರ ಮುಖ ಉತ್ತರಾಭಿಮುಖವಾಗಿರಲಿ, ಒಂದು. ಎರಡನೇದಾಗಿ ಏನಪ್ಪ ಅಂದರೆ, ಪ್ರತಿ ಬುಧವಾರ ಇವರ ತಲೆ ದಿಂಬಿನ ಕೆಳಗಡೆ ಸ್ವಲ್ಪ ಪಚ್ಚಕರ್ಪೂರವನ್ನು ಹಿಡಿ. ಪ್ರತಿ ಬುಧವಾರ ಇವರ ತಲೆ ಕೆಳಗಡೆ ಪಚ್ಚಕರ್ಪೂರ ಗೊತ್ತಲ್ವಾ? ಏನು ಗುರುಜಿ? ಪಚ್ಚಕರ್ಪೂರ. ಆ ಪಚ್ಚಕರ್ಪೂರವನ್ನು ಈ ಮಕ್ಕಳ ತಲೆ ದಿಂಬಿನ ಕೆಳಗಡೆ ಪ್ರತಿ ಬುಧವಾರ ರಾತ್ರಿ ಆ ತಲೆ ದಿಂಬಿನ ಕೆಳಗಡೆ ಇಡಿ. ಅದು ಹಾಗೇ ಇರಲಿ, ವಾರಂ ಪ್ರತಿ ಹಾಗೇ ಇರಲಿ, ಅದನ್ನು ಬದಲಾಯಿಸಬೇಡಿ. ಪ್ರತಿ ಬುಧವಾರ ಮಾತ್ರ ಅಥವಾ ಏನಾದರೂ ಅಲ್ಲಿ ಇದ್ರೆ ತೆಗೆದುಬಿಟ್ಟು ಬುಧವಾರ ಮಾತ್ರ ಬದಲಾವಣೆ ಮಾಡಿ. ರೂಮ್ನಲ್ಲಿ ಕೂತ್ಕೊಂಡು ಅಲ್ಲ, ಹಾಸಿಗೆ ಮೇಲೆ ಕೂತ್ಕೊಂಡು ಓದುವಂಥದ್ದನ್ನು ದಯವಿಟ್ಟು ಅವ್ರಿಗೆ ಅದನ್ನು ತಿಳಿ ಹೇಳಿ, ಹೊರಗಡೆ ಎಲ್ಲಾದರೂ ಪ್ರಶಾಂತವಾಗಿರತಕ್ಕಂಥ ಜಾಗದಲ್ಲಿ ಕೂತು ಓದುವ ವ್ಯವಸ್ಥೆಯನ್ನು ಮಾಡಿ, ಉತ್ತರಾಭಿಮುಖವಾಗಿ ಕೂತು ಓದುವಂಥ ವ್ಯವಸ್ಥೆಯನ್ನು ಮಾಡಿ, ಒಂದು. ಎರಡನೇದಾಗಿ ಏನಪ್ಪ ಅಂದರೆ, ಮೇಧಾ ದಕ್ಷಿಣಾಮೂರ್ತಿಯ ಫೋಟೋವನ್ನು ತಗೊಂಡೋಗಿ ಮನೆಯಲ್ಲಿಟ್ಟು ಪ್ರತಿ ಗುರುವಾರ ದೀಪವನ್ನು ಹಚ್ಚಿ ಈ ಮಂತ್ರವನ್ನು ನಾನು ಬರೆದಿಟ್ಕೊಳ್ಳಿ. ಆಮೇಲೆ ಕೂಡ ನಮ್ಮ ಯೂಟ್ಯೂಬಲ್ಲೆಲ್ಲ ಸಿಗುತ್ತೆ. ಏನಪ್ಪ ಅಂದರೆ, ಓಂ ನಮೋ ಭಗವತೆ ದಕ್ಷಿಣಾಮೂರ್ತಯೇ ಮಹ್ಯಂ ಮೇಧಾಂ ಪ್ರಜ್ಞಾಂ ಪ್ರಯಚ್ಛ ಸ್ವಾಹ. ಓಂ ನಮೋ ಭಗವತೆ ದಕ್ಷಿಣಾಮೂರ್ತಯೇ ಮಹ್ಯಂ ಮೇಧಾಂ ಪ್ರಜ್ಞಾಂ ಪ್ರಯಚ್ಛ ಸ್ವಾಹ ಅನ್ನೋದನ್ನು ಪ್ರತಿನಿತ್ಯವೂ ಕೂಡ 2 ಪುಸ್ತಕಗಳನ್ನು ಕೊಟ್ಟು ನಿತ್ಯವೂ ಗುರುವಾರ, ಇವತ್ತು ಯಾಕಂದರೆ ಪೂರ್ವಭಾದ್ರ ನಕ್ಷತ್ರ ಇದೆ,
ಪ್ರಾರ್ಥನೆ ಮಾಡಿ ಇವತ್ತಿನಿಂದಲೇ ಅವ್ರ ಕೈಲಿ 21 ಸಾರಿ ಪ್ರತಿನಿತ್ಯವೂ ಕೂಡ ಬರೆಸುವಂಥ ಕೆಲಸವನ್ನು ಮಾಡಿ ಖಂಡಿತ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ದುಗುಡತೆ ದೂರ ಆಗ್ತಕ್ಕಂಥದ್ದಾಗಿರುತ್ತೆ. ಈ 10th ಆದಮೇಲೆ ಖಂಡಿತ ಶುಭವಾಗುತ್ತೆ. ವಿದ್ಯೆಯಲ್ಲಿ ಏನೂ ಕೂಡ ಅಡಚಣೆಗಳಿಲ್ಲ. ಒಳ್ಳೆಯದಾಗಲಿ ತಾಯಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಗುರೂಜಿ, ಇನ್ನು ಮಾತುಲ ದೋಷಕ್ಕೆ ಪರಿಹಾರ ಕ್ರಮಗಳೇನು ಗುರೂಜಿ? ಮುಖ್ಯವಾಗಿ ಮನಸ್ಥಿತಿ ಅಂದರೆ ಮಾತೃಕಾರಕನಾಗಿರ್ತಕ್ಕಂಥವನು ಚಂದ್ರನೇನು ನಮ್ಮ ಮನಃಕಾರಕನಾಗಿರ್ತಾನೆ. ಹಾಗಾಗಿ ಮುಖ್ಯವಾಗಿ ಈ ರೀತಿಯಾಗಿ ಯಾರೆಲ್ಲ ಸಂಬಂಧಗಳಲ್ಲಿ ಬಿರುಕುಗಳಿದೆ, ಒಡಕುಗಳಿದೆ ಅಂತಕ್ಕಂಥವರು ಮೇಲಾಗಿ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಸಂಬಂಧಗಳನ್ನು. ಯಾಕೆಂದರೆ ನಮಗೆ ಜ್ಞಾನ ಅಂತಕ್ಕಂಥದ್ದಿದೆ. ಇದರಿಂದ ಏನನ್ನು ಬೇಕಾದರೂ ಕೂಡ ನಾವು ಪಡ್ಕೊಳ್ಬೋದು. ದೇವರನ್ನೇ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂಥ ಶಕ್ತಿ ಮನುಷ್ಯನಿಗಿದೆ. ಮನುಷ್ಯನ ಸದೃಢತೆಯಿಂದ ಅವನನ್ನು ಆಲೋಚನೆಗಳಲ್ಲಿ ಬದಲಾವಣೆ ಮಾಡಿಕೊಂಡಾಗ ಖಂಡಿತ ಮುಖ್ಯವಾಗಿ ಏನಪ್ಪ ಅಂದರೆ ಆ ಸಂಬಂಧಗಳನ್ನು ಬೆಸೆಯುವಂಥ ಕೆಲಸವನ್ನು ಮಾಡಬೇಕು. ಬೆಸೆಯಬೇಕಂದ್ರೆ ಏನು ಮಾಡಬೇಕು? ಸೋಲ್ಬೇಕು. ಸಂಬಂಧಗಳಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಒಂದು ಸೋಲು, ಒಂದು ತಾಳ್ಮೆಯೊಟ್ಟಿಗೆ ಸೋಲನ್ನು ಒಪ್ಪಿಕೊಂಡಾಗ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅಲ್ಲೇ ಅಂತಲ್ಲ, ನಮ್ಮ ನಿತ್ಯ ಬದುಕಿನಲ್ಲೂ ಕೂಡ ಸೋಲು ಮತ್ತು ತಾಳ್ಮೆ ಅಂತಕ್ಕಂಥದ್ದು ಅಥವಾ ಕ್ಷಮೆ ಅಂತಕ್ಕಂಥದ್ದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಮನುಷ್ಯನ ಘಟ್ಟ. ತಾಳ್ಮೆ, ಕ್ಷಮೆ ಅಂತಕ್ಕಂಥದ್ದು ಮನುಷ್ಯನನ್ನು ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಕ್ಕಂಥದ್ದಾಗುತ್ತೆ. ಅದಕ್ಕೆ ವಿನಮ್ರತೆ ಅಂತಕ್ಕಂಥದ್ದು. ನಾವೀಗ ತುಂಬ ದೊಡ್ಡವರನ್ನು ನಾವು ಆಲೋಚನೆ ಮಾಡಿದಾಗ, ಅವ್ರ ವಿನಮ್ರತೆಯನ್ನು ನೋಡಿದಾಗ, ನಾವೇ ಅವರ ಸಿಂಪಲ್ಸಿಟಿ ನೋಡಿದಾಗ ನಾವೇ ಅವರನ್ನು ಗೌರವಿಸುವಂಥ ವ್ಯಕ್ತಿಗಳು ನಾವು ಆಗ್ತೀವಿ. ಯಾಕಂದರೆ ಗೌರವ ಅಂತಕ್ಕಂಥದ್ದು ತನ್ನಿಂದ ತಾನೇ ಬರ್ತಕ್ಕಂಥದ್ದಾಗಿರುತ್ತೆ. ಈ ದುಸ್ಥಾನಗಳು ನಾನು ಏನು ಹೇಳಿದ್ದೀನೋ ಈ ಸ್ಥಾನಗಳು ಕೆಟ್ಟಾಗ ಈ ಥರ ಮನಸ್ಸಿನ ವಿಕರತೆ ಇರತಕ್ಕಂಥದ್ದಾಗಿರುತ್ತೆ. ಮನಸ್ಸಿನ ಮೇಲೆ ಏನೋ ನಾವು ಮಾತನಾಡ್ತಕ್ಕಂಥ ಮಾತಿನಲ್ಲೇ ಕೆಲವೊಂದು ಸಂದರ್ಭಗಳಲ್ಲಿ ಆ ಏರು ಧ್ವನಿಯಲ್ಲಿ ಮಾತನಾಡ್ತಕ್ಕಂಥದ್ದು ಅಥವಾ ಒಂದು ಅಹಂಕಾರಯುಕ್ತವಾಗಿ ಮಾತನಾಡ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಮುಖ್ಯವಾಗಿ ಏನು ಇವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅಂದರೆ, ಈ ಥರ ಇದ್ದಂಥ ಸಂದರ್ಭದಲ್ಲಿ ಖಂಡಿತ ಇವ್ರ ಬದುಕಿನಲ್ಲಿ ಎಲ್ಲ ಇರುತ್ತೆ, ಇವ್ರ ಕುಟುಂಬದಲ್ಲಿ ಎಲ್ಲ ಅನುಕೂಲಕರವಾಗಿರ್ತಾರೆ. ಆದರೆ ಈ ಶಾಪ ಇದ್ದಂಥವರು ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ವೈಮನಸ್ಸುಗಳಿರುತ್ತೆ. ಅಣ್ಣ ಚೆನ್ನಾಗಿದ್ದರೆ ತಮ್ಮ ಚೆನ್ನಾಗಿರಲ್ಲ, ತಮ್ಮ ಚೆನ್ನಾಗಿದ್ದರೆ ಅಣ್ಣ ಚೆನ್ನಾಗಿರಲ್ಲ, ಇವರೆಲ್ಲರೂ ಚೆನ್ನಾಗಿದ್ದರೆ ಕುಟುಂಬನೇ ಚೆನ್ನಾಗಿರಲ್ಲ. ಆದರೆ ಪ್ರಪಂಚಕ್ಕೆ ಮಾತ್ರ ಪ್ರೆಸೆಂಟೇಷನ್ ಮಾಡ್ತಾ ಇರ್ತಾರೆ, ನಾನು ಚೆನ್ನಾಗಿದ್ದೀನಿ ಅಂತ. ಆದರೆ ಒಳಗಡೆ ಸಂಬಂಧಗಳಲ್ಲಿ ಮುಖ್ಯವಾಗಿ ಏನಂದರೆ ತಾಯಿ ಅಂತಕ್ಕಂಥದ್ದು ಮಾತೃಕಾರಕನಾಗಿರೋದ್ರಿಂದ, ಮುಖ್ಯವಾಗಿ ಆತ್ಮಕಾರಕನಾಗಿರ್ತಕ್ಕಂಥ ಸೂರ್ಯನು ಪಿತೃಕಾರಕನಾಗಿ, ಮಾತೃಕಾರಕನಾಗಿರ್ತಕ್ಕಂಥ ಮನಕಾರಕನಾಗಿರ್ತಕ್ಕಂಥ ಚಂದ್ರನು, ಇವೆರಡೂ ಕೂಡ ಸಂಯೋಜನೆ ಇದ್ದರೆ ಮಾತ್ರ. ಬೆಳಕಿಲ್ಲ ಅಂದರೆ ನಮ್ಮ ಬದುಕೇ ಕತ್ತಲು. ಹಾಗಾಗಿ ಬೆಳಕು ಅಂತಕ್ಕಂಥದ್ದು ಸೂರ್ಯ ಮತ್ತು ಸಂಬಂಧ. ಈ ಸೂರ್ಯ ಸಂಬಂಧ, ಚಂದ್ರ ಸಂಬಂಧ ಅಂತಕ್ಕಂಥದ್ದು ನಮ್ಮ ಜೀವನದ ಬುನಾದಿ ಆಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ಯಾವ ಗ್ರಹಗಳಿಂದ ಇದು ದೋಷ ಇದಾಗುತ್ತೆ ಗುರುಜಿ? ಮುಖ್ಯವಾಗಿ ಚಂದ್ರನೊಟ್ಟಿಗೆ ಶನಿ ಬಂದ ಅಂತ ಇಟ್ಕೊಳ್ಳಿ. ಇವನು ಷಷ್ಠಾಧಿಪತಿಯುಕ್ತನಾಗಿ ಅಥವಾ ಶನಿ ಷಷ್ಠಾಧಿಪತಿಯಾಗಿ ವ್ಯಯದಲ್ಲಿದ್ದ 12ನೇ ಭಾವದಲ್ಲಿದ್ದ ಅಂತ ಇಟ್ಕೊಳ್ಳಿ. ಅಲ್ಲಿ ಏನಾದರೂ ಚಂದ್ರನ ಸಂಯೋಜನೆ ಬಂತು ಅಂದಾಗ ಮುಖ್ಯವಾಗಿ ಇದು ನಿರಂತರವಾಗಿ, ಯಾಕಂದರೆ 6ನೇ ಭಾವಕ್ಕೆ ಅಧಿಪತಿ, 6ನೇ ಭಾವ ಅಂದರೆ ಮುಖ್ಯವಾಗಿ ನಮಗೆ ಬರಬೇಕಾದದ್ದೆಲ್ಲ ಸಿಗ್ತಕ್ಕಂಥದ್ದು, ರೋಗ ರುಜಿನ ಇದೆಲ್ಲ ಕೂಡ ಪೂರ್ವಜನ್ಮಕ್ಕೆ 2ನೇ ಅಧಿಪತಿ ಆಗಿರ್ತಕ್ಕ 2ನೇ ಭಾವನೇ 6ನೇ ಭಾವ. ಹಾಗಾಗಿ ಅಲ್ಲಿಂದ ಆಕ್ಟಿವೇಟ್ ಆಗ್ತಕ್ಕಂಥದ್ದು, ದುಡ್ಡುಗೂ ಸಂಬಂಧಪಟ್ಟಿರ್ತಕ್ಕಂಥದ್ದು 6ನೇ ಭಾವದಿಂದ ನಾವು ಕೂಡ ಅವನು ಬರ್ತಕ್ಕಂಥದ್ದು ಹೇಗೆ ಬರುತ್ತೆ, ಮೂಲ ಏನು ಅಂತಕ್ಕಂಥದ್ದು 6ನೇ ಭಾವದಿಂದ ತಿಳ್ಕೊಳ್ತೀವಿ. 2ನೇ ಭಾವ ಧನಸ್ಥಾನ ಆದರೂ ಕೂಡ 6ನೇ ಭಾವದಿಂದ ಅದನ್ನು ಉಳಿಸ್ಕೊಳ್ತಕ್ಕಂಥದ್ದು ಹೇಗೆ, ಉಳಿಸ್ತಾನ, ಬೆಳೆಸ್ತಾನ, ಇದನ್ನು ವ್ಯಯವನ್ನು ಮಾಡ್ತಾನ ಅಂತಕ್ಕಂಥದ್ದು 12ನೇ ಭಾವದಿಂದ ತಿಳ್ಕೊಳ್ತೀವಿ. ಹಾಗಾಗಿ 6ನೇ ಭಾವಾಧಿಪತಿ ಜಾತಕದಲ್ಲಿ ಏನಾದರೂ ಕೆಟ್ಟಿದ್ದಾಗ, 6ನೇ ಭಾವಕ್ಕೆ ಷಷ್ಠಾಧಿಪತಿ ಸಂಯೋಜನೆ ಬಂದಾಗ, 8ನೇ ಭಾವಕ್ಕೆ ವ್ಯಯಾಧಿಪತಿ ಸಂಯೋಗ ಬಂದಾಗ ಈ ರೀತಿಯಾದಂಥ ಸಮಸ್ಯೆಗಳಿರುತ್ತೆ. ಹಾಗೇನು ಮಾಡಬೇಕು ಅಂದರೆ, ಎಲ್ಲವನ್ನು ಕೂಡ ನಿವೃತ್ತಿ ಮಾಡತಕ್ಕಂಥವ್ರು ಯಾರಪ್ಪ ಅಂದರೆ ಸಾಕ್ಷಾತ್ ಪರಮೇಶ್ವರ. ಹಾಗಾಗಿ ಈ ರೀತಿಯಾದ ಸಮಸ್ಯೆಗಳಿದ್ದಂಥವರು ಪುಣ್ಯತಮವಾಗಿರ್ತಕ್ಕಂಥ ಜ್ಯೋತಿರ್ಲಿಂಗಗಳು ಅಂತ ಕರಿತೀವಿ. ಒಂದೊಂದು ರಾಶಿಗೆ ನಾವು ದ್ವಾದಶಲಿಂಗಗಳನ್ನು ಜ್ಯೋತಿರ್ಲಿಂಗಗಳು ಅಂತೀವಿ. ಈ ಮಾತುಲ ಶಾಪ ಇದ್ದಂಥವರು, ಈಗ ಮೇಷರಾಶಿಯವರು ಮುಖ್ಯವಾಗಿ ನಾವು ಜ್ಯೋತಿರ್ಲಿಂಗಗಳಲ್ಲಿ ಪ್ರಧಾನವಾಗಿ ತಗೊಂಡಾಗ ಇದನ್ನು ಇನ್ನೊಮ್ಮೆ ಯಾವುದಾದ್ರೂ ಒಂದು ಸಬ್ಜೆಕ್ಟಲ್ಲಿ ತಗೊಳ್ಳೋಣ. ಯಾಕಂದರೆ ಯಾವ ರಾಶಿಯವರು ಯಾವ ಜ್ಯೋತಿರ್ಲಿಂಗವನ್ನು ದರ್ಶನ ಮಾಡೋದ್ರಿಂದ ಈ ಮಾತುಲ ಶಾಪ ವಿಮೋಚನೆ ಆಗ್ತಕ್ಕಂಥದ್ದು. ಈ ಮೇಷರಾಶಿಯವರು ತ್ರ್ಯಂಬಕೇಶ್ವರನನ್ನು ದರ್ಶನ ಮಾಡಿದಾಗ, ನಾಸಿಕಲ್ಲಿರ್ತಕ್ಕಂಥ ತ್ರ್ಯಂಬಕೇಶ್ವರನನ್ನು ದರ್ಶನ ಮಾಡಿದಾಗ ಈ ಮಾತುಲ ಶಾಪ ವಿಮೋಚನೆ ಆಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ ಗುರುಜಿ. ಶುಭಂ ಭೂಯಾತ್. ಲೋಕ ಸಮಸ್ತ ಸುಖಿನೋ ಭವಂತು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತುಲ ದೋಷದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಗುರುಗಳು ತಿಳಿಸಿಕೊಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.